ಕಾಗೆಯವರು ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು ಅಂತೇಳಿ ಈಗ ಪತ್ರ ಬರೆದಿದ್ದಾರೆ ಪ್ರಧಾನಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ. ಪ್ರತ್ಯೇಕ ರಾಜ್ಯ ಹಿಂದೆ ಕತ್ತಿ ಬರೀತಾ ಇದ್ರೆ ಈಗ ನಿಮ್ಮ ಪಕ್ಷದಲ್ಲೇ ಬರ್ತಿದ್ದಾರೆ. ಈಗ 1956ರಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂಥ ಎಲ್ಲ ಪ್ರದೇಶಗಳನ್ನು, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥ 4 ಜಿಲ್ಲೆ, ಬಾಂಬೆ ರಾಜ್ಯದಲ್ಲಿದ್ದಂಥ 3 ಜಿಲ್ಲೆ, ನೇರವಾಗಿ ಬ್ರಿಟಿಷ್ನವರೇ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಕೊಡಗು, ದಕ್ಷಿಣ ಕನ್ನಡ, ಮತ್ತು ಅದಾದಮೇಲೆ ಬಳ್ಳಾರಿ ಆಂಧ್ರ ಪ್ರದೇಶದಿಂದ, ಅಂದರೆ ಕನ್ನಡಿಗರೆಲ್ಲ ಕೂಡ ಒಂದು ರಾಜ್ಯ, ಒಂದು ಇದರಲ್ಲಿರಬೇಕು ಅಂತೇಳಿ ಆಗ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಥರನೇ ಬೇರೆ ಭಾಷೆಯವರು ಕೂಡ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ 78 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿನೇ ಆಗಿದೆ. ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮನಸ್ಸಲ್ಲಿರಬೇಕು. ಆದರೆ ಹೆಚ್ಚು ಆದ್ಯತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದೆ. ಇದರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು. ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಭಾಷಿಕರು ಒಂದು ರಾಜ್ಯ ಮಾಡಿಕೊಟ್ಟಿದ್ದನ್ನು 2 ಮಾಡಿ ಅಂತ ಕೇಳೋದು ಸರಿ ಇಲ್ಲ. ಆದರೆ ಆದ್ಯತೆ ಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಹೆಚ್ಚು ಆದ್ಯತೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಕೂಡ ಕೊಟ್ಟಿದ್ದೀವಿ. ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಶಾಲೆ ಇನ್ನೂ ಆಗಬೇಕು ಅಂತ ಅವ್ರ ಆಸೆ ಆಗಲಿ ಬಿಡಿ. ಆದರೆ 2 ಮಾಡೋದು ಸೂಕ್ತ ಅಲ್ಲ, ಬೇರೆ ರಾಜ್ಯ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕೊಡ್ವಿ, ಅನುದಾನಗಳು ಹೆಚ್ಚು ಕೊಡ್ಲಿ, ನಾವು ಅದೇನು ಅದಕ್ಕೇನು ಅಡ್ಡಿ ಏನು ಇಲ್ಲ. ಹಿಂದೆ 5 ವರ್ಷದಲ್ಲಿ ಸಿದ್ದರಾಮಯ್ಯನವರಿದ್ದಾಗ ನೀರಾವರಿಗೆ ಅದೇ HK ಪಾಟೀಲ್ರು, ನಮ್ಮ SM ಕೃಷ್ಣವ್ರ ಕಾಲದಲ್ಲಿ ನೀರಾವರಿ ಮಂತ್ರಿಗಳಾಗಿರಲಿಲ್ವಾ, ಆಮೇಲೆ ನಮ್ಮ MB ಪಾಟೀಲ್ರ ಕಾಲದಲ್ಲಿ ಸಾಕಷ್ಟು ಆಗಿದೆ. ಬೇರೆ ಸರ್ಕಾರಗಳಿದ್ದಾಗಲೂ ಆಗಿರುತ್ತೆ, ನಾನೇನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ 2 ರಾಜ್ಯ ಮಾಡಿ, ಸಪ್ರೇಟ್ ರಾಜ್ಯ ಮಾಡಿ ಅನ್ನೋದು ಸೂಕ್ತ ಅಲ್ಲ. ಹೆಚ್ಚು ಅನುದಾನ ಕೇಳೋದ್ರಲ್ಲಿ ಯಾವ ಅಡ್ಡಿನೂ ಇಲ್ಲ. ಅವ್ರು ಕೇಳೋದ್ರ ಸರ್ಕಾರಗಳು ಕೂಡ ಸ್ಪಂದಿಸಬೇಕು ಅಂತ ಹೇಳ್ತೀನಿ.